ಕೊಡ್ಬೇಕು. ಆ ಒಂದು ನಿಟ್ಟಿನಲ್ಲಿ ಒಂದು ನೀಟಿಗೆ ಅಚ್ಚುಕಟ್ಟಾಗೆ ಒಂದು ಕತೆ ಹಿಡಿದು ಮಾಡಿದ್ದಾರೆ ಡೈರೆಕ್ಟ್ರು. ನಾನು ಒಂದು ಚಿಕ್ಕ ಪಾತ್ರ ಚೊಕ್ಕವಾಗಿ ಮಾಡಿದ್ದೀನಿ. ಆಮೇಲೆ ಬಹಳಷ್ಟು ಸೀನಿಯರ್ ಆರ್ಟಿಸ್ಟ್ಗಳನ್ನು ಕೂಡ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಸೀನ್ ಇದ್ರು ಕೂಡ ಆ ಡೈರೆಕ್ಟ್ ಏನಂದ್ರೆ ಆ ಪಾತ್ರ ವರ್ಗ ಅಂದ್ರೆ ಆ ತರ ಕಲಾವಿದ್ರನ್ನ ಬಳಸ್ಕೊಂಡ್ರೆ ಇನ್ನೂ ಒಂಚೂರು ರೀಚ್ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಈಗಿನ ಫಾಸ್ಟ್ ದುನಿಯಾದಲ್ಲಿ ಬಹಳ ನೀಟಾಗೆ ಅಂದ್ರೆ ಒಂದು ಒಳ್ಳೆ ಮೋಟಿವೇಶನ್ ಕೂಡ ಒಂದು ಒಳ್ಳೆ ಮೆಸೇಜ್ ಕೂಡ ಮಾಡಿರುವಂತ ಸಿನಿಮಾ. ಎಲ್ಲರೂ ಇಂಥ ಒಳ್ಳೆ ಕಂಟೆಂಟ್ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಬೋದು. ಜೈ ಹಿಂದ್, ಜೈ ಕರ್ನಾಟಕ. ಖಂಡಿತ ಟೈಟ್ಲ್ ತಕ್ಕನಂಗೆ ಸಿನಿಮಾನು ಕೂಡ ಇದೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಆಮೇಲೆ ಅಲ್ಲಿ ಪಾತ್ರ ಮಾಡಿರೋರಾಗಿರ್ಬೋದು, ತುಂಬಾ ಚೆನ್ನಾಗಿದೆ, ನೀಟಾಗಿದೆ. ನಮ್ಮ ಕನ್ನಡ ಜನತೆ ಈ ರೀತಿ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಬೋದು. ಚೆನ್ನಾಗಿದ್ದೀವಿ. ಸೂಪರ್. ತುಂಬಾ ಖುಷಿ ಆಗ್ತಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಫಿಲಂ ಬಂದಿದೆ ಅಂತ. ತುಂಬಾ ಖುಷಿ ಆಗ್ತಿದೆ. ಮನೇಲೆಲ್ಲ ರೆಸ್ಪಾನ್ಸ್ ಆಸಮ್ ಆಗಿದೆ. ಎಲ್ರಿಗೂ ಫಿಲಂ ಇಷ್ಟ ಆಗಿದೆ. 13ನೇ ತಾರೀಕು ಪ್ರತಿಯೊಬ್ರು ಬಂದ್ಬಿಟ್ಟು ಮಕ್ಳು ನೋಡೋಂಥ ಫಿಲಮು, ಮನೆಯವರೆಲ್ಲರೂ ಕುತ್ಕೊಂಡು ನೋಡೋಂಥ ಫಿಲಂ, ಪ್ರತಿಯೊಬ್ರು ನೋಡ್ಬೇಕು. ನೀವು ಮೆಸೇಜ್ ಕೊಟ್ರಿ ಅಲ್ವಾ, ನೀವು ಅದನ್ನ ಅನ್ವಯ ಮಾಡ್ಕೊಂತೀರ ಲೈಫಲ್ಲಿ? ಮೆಸೇಜ್ ಕೊಟ್ಟಿದ್ದೀರಾ? ಅದು ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಈಗ ಸಿನಿಮಾ ಸಿಗೋಕ್ಕಿಂತ ಮುಂಚೆ ಎಷ್ಟು ಮೊಬೈಲಿಗೆ ಅಡಿಕ್ಟ್ ಆಗಿದ್ರಿ? ಈ ಸಿನಿಮಾ ಮಾಡಿದ್ಮೇಲೆ ಎಷ್ಟು ಸ್ವಲ್ಪ ಡಿಆಕ್ಟಿವೇಟ್ ಆಗಿದ್ದೀರಾ ಮೊಬೈಲ್ ಇಂದ? ಸಿನಿಮಾ ಬರೋಕ್ಕಿಂತ ಮುಂಚೆ ನಾನು ಇನ್ನ ಚಿಕ್ಕವನು, ಅದಕ್ಕೆ ನಾನು ಫೋನ್ ಜಾಸ್ತಿ ಯೂಸ್ ಮಾಡ್ತಿದ್ದೆ. ಇವಾಗ ಸಿನಿಮಾ ಬಂದ್ಮೇಲಂತೂ, ಸಿನಿಮಾ ಮೆಸೇಜ್ ಕೊಟ್ಮೇಲಂತೂ ಫೋನ್ ಕಮ್ಮಿ ಮಾಡಿದ್ದೀನಿ. ನಂಬೋದು. ಇದು ಮೊದಲ ಸಿನಿಮಾ? ಹೌದು. ಈ ಸಿನಿಮಾ ಆಫರ್ ಸಿಕ್ಕಿದೆ ಹೇಗೆ? ಸರ್ ಫೋನ್ ಮಾಡಿದ್ರು, ಈ ತರ ಕ್ಯಾರೆಕ್ಟರ್ ಇದೆ ಅಂತ. ಆಮೇಲೆ ಆಡಿಷನ್ ಕೊಟ್ಟೆ, ಅಲ್ಲಿ ಸೆಲೆಕ್ಟ್ ಆದೆ. ನಾನ್ ವೆಜ್ ಅಂದ್ರೆ ಅಷ್ಟೊಂದು ಇಷ್ಟ? ನಾನ್ ವೆಜ್ ಅಲ್ಲಿ ಸಿನಿಮಾದಲ್ಲಿ ಅಷ್ಟೇ ಅಲ್ಲ, ನಂಗೆ ರಿಯಲ್ ಲೈಫ್ ಅಲ್ಲೂ ನಾನ್ ವೆಜ್ ಅಂದ್ರೆ ಇಷ್ಟ. ಎಷ್ಟು ಎಂಜಾಯ್ ಮಾಡಿದ್ರಿ ನಿಮ್ಮ ಪಾತ್ರ? ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಆಕ್ಟಿಂಗ್ ಮಾಡ್ಬೇಕಾದ್ರೆ. ನಮ್ ಹರಿ ಸರ್ ಅಂತೂ ತುಂಬಾ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ರು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಆಲ್ ದ ಬೆಸ್ಟ್, ಸಿನಿಮಾಗೂ ಆಲ್ ದ ಬೆಸ್ಟ್. 13ನೇ ತಾರೀಕು ಹೌಸ್ಫುಲ್ ಆಗ್ಲಿ, 100ನೇ ದಿನ ಆಚರಿಸ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಪ್ರೀಮಿಯರ್ ಶೋ ಹೇಗೆ ಅನ್ನಿಸ್ತು? ಕಣ್ಣಲ್ಲೆಲ್ಲ ನೀವು ನಿಂತ್ಕೊಂಡಿದ್ದೀರಾ? ತುಂಬಾನೇ ಖುಷಿ ಆಯ್ತು. ಎಲ್ರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಎಲ್ರೂ ಕೂಡ ಎಮೋಷನಲ್ ಆಗಿದ್ದಾರೆ. ಸೊ ಅವ್ರು ಎಮೋಷನಲ್ ಆಗಿದ್ರು ನೋಡಿ ನಾನು ಎಮೋಷನಲ್ ಆಗಿದ್ದೀನಿ. ಮೊದಲ ಸಿನಿಮಾದಲ್ಲಿ ಅಳಿಸಿದೀರಾ, ಹೇಗೆ ಅನ್ನಿಸ್ತಿದೆ? ಅಳೋದಿಕ್ಕೆ ತುಂಬಾ ಸರ್ಕಸ್ ಮಾಡಿದ್ವಿ, ಬಟ್ ನಾವ್ ಹತ್ತಿರೋದ್ರ ನೋಡಿ ಎಲ್ರು ಕೂಡ ಹೇಳ್ತಾ ಇದ್ರಲ್ಲ, ಅದನ್ನ ಒಂಥರ ಡ್ರೀಮ್ ಕಮ್ ಟ್ರೂ ಆಗ್ತಾ ಇದೆ. ನಿಮ್ಮ ಪಾತ್ರ ಹೇಗೆ ಅನ್ನಿಸ್ತು? ನಿಮ್ ಮನೇಲಿ ಇವಾಗ ಸಿನಿಮಾ ನೋಡಿ ಯಾರು ಏನಂದ್ರು? ಎಲ್ರು ಕೂಡ ತುಂಬಾನೇ ಖುಷಿ ಪಟ್ಟಿದ್ದಾರೆ. ನಮ್ಮ ಮನೆಯವರಾಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ರು ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ತುಂಬಾನೇ ಖುಷಿ ಪಟ್ಟಿದ್ದಾರೆ ಅವ್ರಿಗೂ. ಇವಾಗ ಶುಕ್ರವಾರ ರಿಲೀಸ್ ಆಗ್ತಾ ಇದೆ, ಅದು ಹೇಗೆ ಅನ್ನಿಸ್ತದೆ? ಎಕ್ಸೈಟ್ ಆಗಿದ್ದೀರಾ? ಎಕ್ಸೈಟ್ಮೆಂಟ್, ನರ್ವಸ್ ಎಲ್ಲ ಒಟ್ಟೊಟ್ಟಿಗೆ ಇದೆ. ಜನಗಳು ಅವ್ರ ಪ್ರೀತಿ ಆಶೀರ್ವಾದ ಯಾವಾಗ್ಲೂ ನಮ್ಮ ಮಗ್ಗಿ ಪುಸ್ತಕದ ಮೇಲೆ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊಂತೀವಿ. ಫಸ್ಟ್ ಡೇ ಫಸ್ಟ್ ಶೋ ಇರುತ್ತಲ್ಲ, ಎಕ್ಸೈಟ್ಮೆಂಟ್ ನ ಲೈಫಲ್ಲಿ ಯಾವತ್ತು ಎಲ್ರಿಗೂ ಸಿಗಲ್ಲ. ಎಕ್ಸೈಟ್ಮೆಂಟ್ ತೆರೆ ಮೇಲೆ ಇವಾಗ ಒಂದ್ಸಲ ನೋಡಿದ್ರಿ, ಬಟ್ ಆ ತೆರೆ ಮೇಲೆ ನೋಡೋದು ಥಿಯೇಟರ್ ಅಲ್ಲಿ, ಅದು ಹೇಗಿದೆ? ಅದು ಫೀಲ್ ಅದು ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ, ಬಿಕಾಸ್ ಆ ನರ್ವಸ್ ತುಂಬಾನೇ ಇದೆ. ಬಿಕಾಸ್ ಫಸ್ಟ್ ಮೂವಿನೇ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇನ್ನು ಥಿಯೇಟರ್ಸ್ ಅಲ್ಲಿ ಇನ್ನು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ ಅನ್ನೋ ಎಕ್ಸೈಟ್ಮೆಂಟ್ ತುಂಬಾನೇ ಇದೆ. ಅದ್ರ ಜೊತೆ ಸ್ವಲ್ಪ ನರ್ವಸ್ ಇದೆ. ಓವರ್ ಆಲ್ ಇವಾಗ ಸಿನಿಮಾ ನೀವು ನೋಡಿದ್ರಿ, ಆಡಿಯನ್ಸ್ ನೋಡಿದ್ರು. ಆಕ್ಚುಲಿ ಸರ್ಪ್ರೈಸ್ ಆಗಿದ್ದು ಅಪ್ಪು ಸರ್ ಬರೋ ಸೀನು, ನಿಮಗೆ ಗೊತ್ತಿತ್ತಾ? ಅದು ಗೊತ್ತಿರ್ಲಿಲ್ಲ, ಅದ್ ಹೇಗಿತ್ತು? ಆ ಸೀನ್ ಅಲ್ಲಿ ನಾನು ಸರ್ಪ್ರೈಸಿಂಗ್ ಆಗಿದ್ದೀನಿ, ಬಿಕಾಸ್ ಅದು ನನ್ನ ರಿಯಲ್ ಸರ್ಪ್ರೈಸ್ ಮೂಮೆಂಟ್. ಬಿಕಾಸ್ ಅಪ್ಪು ಸರ್ನ ನಾನು ಅಷ್ಟು ಡೈರೆಕ್ಟ್ ಆಗಿ ನೋಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ದಟ್ಸ್ ಗಾಡ್ಸ್ ಗ್ರೇಸ್. ಆಲ್ ದ ಬೆಸ್ಟ್ ನಿಮ್ಮ ಸಿಟಿ ಜರ್ನಿಗೆ. ಇನ್ನು ಒಳ್ಳೊಳ್ಳೆ ಸಿನಿಮಾ, ಬರೀ ಅಳೋದಲ್ಲ, ಅವಾಗ ನಮ್ಮನ್ನು ನಗಿಸ್ತಾ ಇರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬನ್ನಿ. ಎಲ್ರಿಗೂ ನಮಸ್ತೆ. ನಾನು ವರ್ಧನ್ ಮಾತಾಡ್ತಿದ್ದೀನಿ. ನಮ್ಮ ಮಗ್ಗಿ ಪುಸ್ತಕ ಸಿನಿಮಾ ಈಗೆಲ್ಲ ಒಂದಷ್ಟು ಜನ ನಮ್ಮ ಸ್ನೇಹಿತರೆಲ್ಲ ಸಿನಿಮಾ ನೋಡಿ
ಬಹಳ ಮೆಚ್ಕೊಂಡಿದ್ದಾರೆ. ಸಿನಿಮಾ ಇನ್ನೇನು 13ನೇ ತಾರೀಕು ಸಿನಿಮಾ ಅಂದ್ರೆ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಬನ್ನಿ ನೋಡಿ. ಒಂದು ಅಂದ್ರೆ ನಾನು ಈಗೇನು ನಮ್ಮ ಸ್ನೇಹಿತರೆಲ್ಲ ನೋಡಿ ಹೇಳ್ತೀಯಾರೋ, ಐ ಥಿಂಕ್ ಒಂದು ಎಮೋಷನಲ್ ಜರ್ನಿ, ಅಂದ್ರೆ ಎಮೋಷನಲ್ ಎಜುಕೇಶನ್ ಜರ್ನಿ ಆ್ಯಕ್ಚುಲಿ ಈ ಸಿನಿಮಾ ಒಂದು. ಐ ಥಿಂಕ್ ಏನು ಜನ ಕಾಸು ಕೊಟ್ಟು ನೋಡ್ತಾರೋ ಅವರಿಗೆ ಎಜುಕೇಶನ್ ಅಂದ್ರೆ ನಾನು ಹೇಳ್ತಂದ್ರೆ ಬರೀ ಮನೋರಂಜನೆ ಅಲ್ಲ, ಮನೋರಂಜನೆ ಜೊತೆಗೆ ಎಜುಕೇಶನ್ ಬಗ್ಗೆ ಒಂದಷ್ಟು ತುಂಬಾ ವಿಚಾರಗಳಿದೆ. ಅದು ಎಮೋಷನಲ್ ಮುಖಾಂತರ ಹೇಳಿದ್ದಾರೆ. ಐ ಥಿಂಕ್ ನಾವು ಪ್ರತಿ ಸಿನಿಮಾ ನೋಡೋರಿಗೂ ಬಹಳ ಇಷ್ಟ ಆಗುತ್ತೆ. ಐ ಥಿಂಕ್ ನಾನೊಂದು ಬೇರೆ ತರದ ಪಾತ್ರ ಪ್ಲೇ ಮಾಡಿದ್ದೀನಿ ಈ ಸಿನಿಮಾಲಿ. ಹೀರೋ ತಂದೆ ಪಾತ್ರ ಮಾಡಿದ್ದೀನಿ, ಆಕ್ಚುಲಿ ನಾನು ಮಾಡಿದ್ದೀನಿ. ಅಂದ್ರೆ ಈ ಸಿನಿಮಾ ನಂಗೆ ಬಹಳ ಕನೆಕ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾನು ಊರಲ್ಲಿ ಅಂದ್ರೆ ನಮ್ದು ತೀರ್ಥಹಳ್ಳಿ ವಿಲೇಜ್. ಆಕ್ಚುಲಿ ನಾನು 1ನೇ ಕ್ಲಾಸ್ಗೆ ಸ್ಕೂಲ್ಗೆ ಹೋಗುವಾಗ 10 ಕಿಲೋಮೀಟರ್ ವಾಕ್ ಮಾಡ್ತಿದ್ದೆ ಡೈಲಿ. ಅಂದರೆ 10th ವರೆಗೂ ನಾನು 10 ಅಂದರೆ ಡೈಲಿ 20 ಕಿಲೋಮೀಟರ್ ವಾಕ್ ಮಾಡಿದ್ರೆ ಸ್ಕೂಲ್ ಹೋಗ್ತಾ ಇದ್ವಿ. ಅಲ್ಲಿಂದ ನಾವು ಕೆರಿಯರ್ ಶುರು ಮಾಡಿರೋದ್ರಿಂದ ಐ ಥಿಂಕ್ ನಂಗೆ ಭಾಳ ಕನೆಕ್ಟ್ ಆಗುತ್ತೆ. ನಮ್ಮ ಥರ ಹುಡುಗರಿಗೆ, ನಮ್ಮ ಥರ ಭಾಳ ಕಷ್ಟಪಟ್ಟು ಜೀವನನ ಕೆರಿಯರ್ ಕಟ್ತಾ ಇರೋ ಹುಡುಗರಿಗೆ ಐ ಥಿಂಕ್ ಬೇಗ ಸಿನಿಮಾ ಕನೆಕ್ಟ್ ಆಗುತ್ತೆ. ಐ ಥಿಂಕ್ ಮೋಸ್ಟ್ಲಿ ಎಲ್ಲರೂ ಬನ್ನಿ, ಥಿಯೇಟ್ರಿಗೆ ಬನ್ನಿ, ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ, ನಮ್ಮ ಇಡೀ ತಂಡಕ್ಕೆ ಪ್ರೋತ್ಸಾಹ ಮಾಡಿ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಏನ್ ಹೇಳ್ತಿದ್ದಾರೆ ಅಂದ್ರೆ ಇದರಲ್ಲಿ ಎಮೋಷನ್ ತುಂಬಾ ಸಖತ್ತಾಗಿ ತೋರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಂದು ಬಡ ಕುಟುಂಬದವರು ಒಂದು ಮೊಬೈಲ್ ತಡಕ್ಕೆ ಏನೇನೆಲ್ಲ ಕಷ್ಟಪಡ್ತಾರೆ ಅನ್ನೋದೆಲ್ಲ ತೋರಿಸಿದ್ದಾರೆ. ಅದ್ರ ಬಗ್ಗೆ ನೀವು ಅಲ್ಲ, ಈ ಥರ ತುಂಬ ಜನ ಇದ್ದಾರೆ ಸರ್. ನಾನು ಒಂದು ಸಣ್ಣ ವಿಚಾರ ಹೇಳ್ತೀನಿ ನೋಡಿ ನಿಮಗೆ. ನಾನು 10ನೇ ಕ್ಲಾಸ್ ಫೇಲ್ ಆ್ಯಕ್ಚುಲಿ, ಓಕೆನಾ. ನನ್ನ ಫ್ರೆಂಡು, ನಾನು 10ನೇ ಕ್ಲಾಸ್ ಫೇಲು. ನಾನು 10ನೇ ಕ್ಲಾಸ್ ಫೇಲು. ಮೂವಿ ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ, ಫ್ಯಾಮಿಲಿಯಾಗಿ ನೋಡೋ ಚಿತ್ರನೇ, ಸಪೋರ್ಟ್ ಮಾಡಿ. ಮೂವಿ ತುಂಬಾ ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ, ಹಂಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಎಲ್ಲ ಥಿಯೇಟರ್ಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಿದೆ ಅಣ್ಣ, ಒಳ್ಳೆ ಕಂಟೆಂಟ್ ಇದೆ. ಈ ಜನರೇಷನ್ ಏನ್ ಬೇಕು, ಮೂವಿ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಸರ್ ಮೂವಿ. ಚೆನ್ನಾಗಿದೆ, ಒಳ್ಳೆ ಸೋಷಿಯಲ್ ಅವೇರ್ನೆಸ್ ಇರೋ ಮೂವಿ, ಚೆನ್ನಾಗಿದೆ, ಮಸ್ಟ್ ವಾಚ್. ಮೂವಿಲಿ ಆಕ್ಟ್ ಚೆನ್ನಾಗಿ ಮಾಡಿದ್ದಾರೆ, ಮತ್ತೆ ಸೋಷಿಯಲ್ ಅವೇರ್ನೆಸ್ ತುಂಬಾ ಸ್ಪ್ರೆಡ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಎಲ್ಲಾ ವಿಷಯದಲ್ಲೂ. ಸ್ವಲ್ಪ ತುಂಬಾ ಚೆನ್ನಾಗಿದೆ ಸರ್. ಒಂಥರ ಮಕ್ಕಳಿಗೆ ಇದು ಕಲಿಯುವಂಥದ್ದು ತುಂಬಾ ಇದೆ. ನೋಡೋರು ಎಲ್ಲರೂ ಒಂದ್ಸರಿ ಕನ್ನಡ ಖಂಡಿತ ನೋಡ್ಬೋದು ಸರ್. ಥ್ಯಾಂಕ್ ಯು. ಒಳ್ಳೆ ಡೆಬ್ಯೂ ಸರ್. ಮಕ್ಕಳು ಲೈಕ್ ನ್ಯೂ ಆಕ್ಟರ್ಸ್ನ ಇಟ್ಕೊಂಡು ಚೆನ್ನಾಗಿ ತೆಗೆದಿದ್ದಾರೆ. ಸೊ ಯು ಕ್ಯಾನ್ ಟ್ರೈ ಯುವರ್ ವಾಚ್ ಅಬೌಟ್ ದ ಮೂವಿ. ಆ್ಯಂಡ್ ಎಲ್ಲೂ ಲ್ಯಾಗ್ ಅನ್ಸಲ್ಲ ಸರ್. ಒಳ್ಳೆ ಮೂವಿ, ದಯವಿಟ್ಟು ನೋಡಿ, ಚೆನ್ನಾಗಿದೆ. ಥ್ಯಾಂಕ್ ಯು. ಮಾಡಿ ಅದನ್ನ ಕುಟುಂಬ ಸಮೇತ ಮೊಟ್ಟ ಮೊದಲು ಮಕ್ಕಳಿಗೆ ತೋರಿಸುವ ಫಿಲಿಂ. ಇದರಿಂದ ಅವ್ರ ವಿದ್ಯಾಭ್ಯಾಸಗಳಿಗೆ ಗಮನ ಕೊಟ್ಟು ಉನ್ನತ ಮಾಡಿ ಬೆಳೀತಾರೆ ಅನ್ನೋದು ಸೂಪರ್ ಫಿಲಿಂ ಸರ್. ಒಳ್ಳೆ ಅದ್ಭುತವಾದಂತ ಫಿಲಿಂ. ಅದು ಒಳ್ಳೆ ಫಿಲಿಂ. ಪ್ರತಿಯೊಬ್ಬರು ನೋಡ್ಲೇಬೇಕು. ಯಾಕಂದ್ರೆ ಕಳ್ಳು ಎನ್ನುವುದು ಏನಂದ್ರೆ ಗುರುತಾಗುತ್ತೆ. ಪ್ರತಿಯೊಬ್ಬರು ನೋಡ್ಲೇಬೇಕು. ಹೆಣ್ಮಕ್ಳಾಗ್ಲಿ, ಎಜುಕೇಶನ್ ಆಗ್ಲಿ, ಲೋ ಕ್ಯಾಂಡಿಡೇಟ್ ಆಗ್ಲಿ, ಜೇಡ್ ಕ್ಯಾಂಡಿಡೇಟ್ ಆಗ್ಲಿ, ಪ್ರತಿಯೊಬ್ಬರು ನೋಡ್ಬೇಕಂತ ದಯವಿಟ್ಟು ಹೇಳ್ತಾರೆ. ಒಳ್ಳೆ ಮೆಸೇಜ್ ಇದೆ. ಮೂವಿ ತುಂಬಾ ಚೆನ್ನಾಗಿದೆ. ಮಕ್ಕಳು ಯಾವ ತರ ಮೊಬೈಲ್ ಯೂಸ್ ಮಾಡ್ತಾರೆ, ಅದರಿಂದ ಏನಾಗುತ್ತೆ, ಒಳ್ಳೇದೇನು ಕೆಟ್ಟದ್ದು ಅಂತ ಒಂದು ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ಸಾಂಗ್ಸ್ ತುಂಬಾ ಚೆನ್ನಾಗಿದೆ, ಮೀನಿಂಗ್ಫುಲ್ ಸಾಂಗ್ಸ್ ಇದೆ. ತಂದೆ ಬಗ್ಗೆ ಆಗಲಿ, ತಾಯಿ ಬಗ್ಗೆ ಆಗಲಿ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಸೊ ನಾವೇನು ಹೇಳಲಿಕ್ಕಿಲ್ಲ, ಎಲ್ಲ ಜನರೇ ಹೇಳ್ಬೇಕು. ನಮ್ಗೆ ಏನಂದ್ರೆ ಈಗ ಮಗ್ಗಿ ಪುಸ್ತಕ ಸಿನಿಮಾ ಫೆಬ್ರವರಿ 13ಕ್ಕೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಲಿದೆ. ಸೊ ಎಲ್ಲರೂ ಎಲ್ಲ ಜನರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬೇಕಂತ ಕೇಳ್ಕೊಳ್ತೇನೆ. ಅಂಡ್ ಇಲ್ಲಿ ಬಂದವರೆಲ್ಲ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ನಿಮ್ಮ ಎಲ್ಲರ ಆಶೀರ್ವಾದ ಸದಾ ನಮ್ಮಲ್ಲಿ ಇರ್ಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಪಾತ್ರಕ್ಕೆ ತುಂಬಾ ರೆಸ್ಪಾನ್ಸ್ ಬರ್ತಾ ಇದೆ. ಒಂದು ಏನ್ ಹೇಳುದು, ಎಲ್ರಿಗೂ ಖುಷಿ ಆಗ್ತಾ ಇದೆ. ಹಿರಿಯರೆಲ್ಲ ಬಂದು ಮಾತಾಡೋದು ನನಗೆ
ಸೊ ಅದೇ ಖುಷಿ ನಮ್ಗೆ, ಜನರ ರಿಯಾಕ್ಷನ್ ನಮ್ಗೆ ಅಂತ ಆಶೀರ್ವಾದ. ಸೊ ಎಲ್ರು ಬನ್ನಿ, ನಿಮ್ಮೆಲ್ಲರ ಆಶೀರ್ವಾದನೂ ಬೇಕು ನಮ್ಗೆ ಅಂತ ಕೇಳ್ಬೋದು. ಅದೇ ಫೆಬ್ರವರಿ 13ಕ್ಕೆ ಮಗ್ಗಿ ಪುಸ್ತಕ ತೆರೆ ಮೇಲೆ, ಎಲ್ರು ಬಂದು ಸಿನಿಮಾ ಮಂದಿರದಲ್ಲಿ ನೋಡಿ ಸ್ಟಾಪ್ ಪೈರಸಿ, ಅದೆಲ್ಲ ಸಿನಿಮಾಕ್ಕೂ ಸ್ಟಾಪ್ ಪೈರಸಿ, ಯಾವ ಸಿನಿಮಾಗೂ ಪೈರಸಿ ಮಾಡಬೇಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಎಲ್ಲರೂ ಕೂಡ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಅವ್ರ ಮನೆ ಮಗಳ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಎಲ್ರೂ ಪ್ರೀತಿ ಆಶೀರ್ವಾದ ಯಾವಾಗ್ಲೂ ಇದೇ ರೀತಿ ಇರ್ಲಿ ಅಂತ ಕೇಳ್ತೀನಿ. ನಮ್ ತಾಯಿ ಫುಲ್ ಎಮೋಷನಲ್ ಆಗ್ಬಿಟ್ಟಿದ್ದಾರೆ. ನಮ್ ತಾಯಿ ಅಂತಲ್ಲ, ಎಲ್ರೂ ಕೂಡ ಅಷ್ಟೇ ಎಮೋಷನಲ್ ಆಗಿದ್ದಾರೆ. ಒಂದು ಖುಷಿ ಇದೆ ಅದು. ಸಾರಿ, ಒಂದ್ ಕಡೆ ಖುಷಿ ಆದ್ರೆ ನಾನ್ ಎಮೋಷನಲ್ ಆದೆ ಆ ಟೈಮಲ್ಲಿ. ಸೊ ಬಟ್ ಖುಷಿ ಇದೆ, ಎಲ್ರು ಅಷ್ಟೇ. ಎಲ್ಲ ಸ್ಟೋರೀಸ್ ಇಷ್ಟ ಆಯ್ತು. ಮೊಬೈಲ್ ನೋಡ್ಬಾರ್ದು ಮಕ್ಕಳುಗಳು ಈ ಚಿಕ್ಕ ಏಜ್ ಅಲ್ಲಿ. ಎಜುಕೇಶನ್ ಮೇನ್ ಇಂಪಾರ್ಟೆಂಟ್. ಸರ್ ಸಿನಿಮಾ ಮಾತ್ರ ಸೂಪರ್ ಆಗಿತ್ತು. ಇಟ್ ಈಸ್ ಎ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಸರ್. ಒಂದು ತಾಯಿ ಮಗುವಿನ ನಡುವೆ ನಡೆಯುವಂತ ಒಂದು ಸ್ಟೋರಿ ತುಂಬಾ ಎಮೋಷನಲ್ ಆಗೂ ಇದೆ, ಕಾಮಿಡಿ ಆಗೂ ಇದೆ. ಪ್ರತಿಯೊಬ್ಬರೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡ್ಬೇಕು ಸರ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬಟ್ ತಲೆ ಎತ್ತಿ ಇರೋಷ್ಟೇ ಚೆನ್ನಾಗಿದೆ. ತಲೆ ಎತ್ತಿ ಪುಸ್ತಕ ತಲೆ ತೆಗ್ಸಿ ಓದಿದ್ರೆ ನಮ್ಮ 100 ವರ್ಷ ತಲೆ ಎತ್ತಿ ನೋಡೋ ತರ ಪ್ರಪಂಚ ನಮ್ಮ ಕಡೆ ತಿರುಗ ನೋಡೋ ತರ ಮಾಡುತ್ತೆ. ಬಟ್ ಮೊಬೈಲ್ ಎಷ್ಟಕ್ಕೆ ಅವಶ್ಯಕತೆ ಇದೆ, ಎಷ್ಟು ಅವಶ್ಯಕತೆ ಇಲ್ಲ ಅನ್ನೋದನ್ನ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಒಂದು ಲಾಕ್ಡೌನ್ ಅಲ್ಲಿ ಆಗಿರ್ಲಿಲ್ಲ, ಇದ್ರಲ್ಲಿ ಆಗಿರ್ಲಿ, ಒಳ್ಳೇದಿರುತ್ತೆ ಕೆಟ್ಟದಿರುತ್ತೆ ಅನ್ನೋದನ್ನ ತುಂಬಾ ಅತ್ಯಂತವಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ಆಲ್ ದ ವೆರಿ ಬೆಸ್ಟ್. ಕನ್ನಡ ಚಲನಚಿತ್ರನ ಮಕ್ಕಳು, ಇವಾಗಿನ ಮಕ್ಕಳಿಗೆ ಎಷ್ಟು ಬೇಕು ಅಷ್ಟು ಉಪಯೋಗಿಸ್ಕೊಳ್ಳಿ, ಯಾವ್ದನ್ನ ಬೇಕು ಅದನ್ನ ತಗೊಳ್ಳಿ. ಟೇಕ್ ಕೇರ್. ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಸಮಯ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇದು ಬಡ ಕುಟುಂಬದಲ್ಲಿ ಒಬ್ಬ ಹೆಣ್ಮಗು SSLC ಓದ್ಬೇಕಾದ್ರೆ ಏನೆಲ್ಲ ಕಷ್ಟ ಅನುಭವಿಸ್ತಾಳೆ, ಕೊನೆಗೆ SSLC ಬರಲ್ಲ ಅನ್ನೋದೇ ಸಿನಿಮಾ ಕಥೆ. ತುಂಬಾ ಚೆನ್ನಾಗಿದೆ, ತುಂಬಾ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಸಾಂಗ್ ಎಕ್ಸ್ಟ್ರಾರ್ಡಿನರಿ ಸಾಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಮಗಿ ಪುಸ್ತಕ ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ನೋಡ್ಲಿ ಅಂತ ಕೇಳ್ತೇನೆ. ಸೂಪರ್ ಆಗಿದೆ, ಚೆನ್ನಾಗಿದೆ. ಸೂಪರ್ ಫಿಲಮ್ ಸರ್.